ಹಾಯ್ ಹಲೋ ನಮಸ್ಕಾರ. ನಮ್ಮ ಗಾಡಿ ಬಂದು ಇವತ್ತು ನೆಲಮಂಗಲ ಬಂದಿದೆ. ನೆಲಮಂಗಲದಲ್ಲಿ ಒಂದು ಪಾಯಿಂಟ್ ಚೆಕ್ ಮಾಡಬೇಕು ಅಂತ ನಮ್ಮ ಸ್ನೇಹಿತೊಬ್ಬರು ನನಗೆ ಕರೆ ಮಾಡಿ ಹೇಳಿದ್ರು. ಈ ಥರ ಒಂದು ಬೋರ್ ಕೊರೆಸಿದ್ದಾರೆ, ನೀರು ಅವರಿಗೆ ಆಗುತ್ತೆ ಇಲ್ಲ ಅಂತ ಬಂದು ಚೆಕ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಅಲ್ಲಿಂದ ಬಂದು ನೀರು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಜಾಗ ಅಂತಲೇ. ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಗೊತ್ತಿರಲಿಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಅವರು ನಾನು ಬಿಡಿಸಿ ಕೇಳಲಿಲ್ಲ, ಅವರು ಕೂಡ ನನಗೆ ಹೇಳಲಿಲ್ಲ. ಸೊ ಬಂದೆ, ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ. ಕಸ್ಟಮರ್ಗೆ ಏನೋ ಒಂದು ಅನುಕೂಲ ಆಗಲಿ ಅಂತೇಳಿ ತುಂಬ ಶ್ರಮಪಟ್ಟು JCB ಕರೆಸಿ ಮಣ್ಣೆಲ್ಲ ಹಿಂದಕ್ಕೆ ಹಾಕಿಸಿ ನೋಡಿ ಸೈಟು ಪಿಲ್ಲರ್ ಗುಂಡಿಗಳಿದೆ, ಮತ್ತು ಅಲ್ಲಿ ಕಾಂಕ್ರೀಟ್ ಬಾಕ್ಸ್ ಎಲ್ಲ ಹಾಕಿದ್ದಾರೆ, ಆಲೋ ಬ್ರಿಕ್ಸ್ ಇದೆ. ಅಷ್ಟು ಮಧ್ಯಾಹ್ನ ಕೂಡ ನಾವೆಲ್ಲ ಎದ್ನಿಟ್ಟು ಮೋಟ್ರ್ ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಅವರಿಗೆ ಕಸ್ಟಮರ್ಗೆ ಏನಾಗಿದೆ, ಕೊರಿಬೇಕಾದ್ರೆ ನೀರು ತುಂಬ ಕಡಿಮೆ ಬಂದಿತ್ತಂತೆ. ನೀರು ಎಷ್ಟು ಬಂದಿದೆ, ಯಾವ ಮೋಟ್ರ್ ಬಿಡಬೇಕು ಅಂತ ಗೊತ್ತಿಲ್ಲ ಅಂತ ಕರೆ ಮಾಡಿದ್ರು. ಸಾರಿ, ನಾವು ಬಂದೀಗ ಚೆಕ್ ಮಾಡಿ ಎಲ್ಲ ರಿಸಲ್ಟ್ ಆದ ನಂತರ ನಂದು ಫೈನಲಾಗಿ ಅವ್ರಿಗೆ ಹೇಳ್ತೀನಿ ಯಾವ ಮೋಟ್ರ್ ಬಿಡಬೇಕು, ಎಷ್ಟು HP ಸ್ಟೇಜ್ ಹಾಕಬೇಕು ಅಂತೇಳಿ ಪ್ರತಿಯೊಂದು ಹೇಳ್ತೀನಿ. ಹೇಳಿ ನಾವು ಹೇಳಿದ ಮೋಟ್ರನ್ನ ಬಿಟ್ಕೊಂಡೆ ಕರೆಕ್ಟಾಗಿ ನೀರು ಬರ್ತಾ ಇರುತ್ತೆ. ಸೊ ನಿಮಗೂ ಕೂಡ ಇದೇ ಥರ ಯಾವ್ದಾದ್ರು ಬೋರ್ವೆಲ್ಲು ಕನ್ಫ್ಯೂಷನ್ಸು ನೀರು ಇದ್ದಾಗ ನನಗೆ ಕಾಲ್ ಮಾಡ್ಬೋದು. ದಯವಿಟ್ಟು ಕಾಲ್ ಮಾಡಿ ನಾವು ಬಂದು ಚೆಕ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೀವಿ. ನಮ್ಮದು ಬಂದು ಗೀತಾಪ್ರಿಯ ಬೋರ್ವೆಲ್ ವಾಟರ್ ಚೆಕಿಂಗ್ ಆ್ಯಂಡ್ ಕೇಸಿಂಗ್ ಹೋಲ್ ಸರ್ವಿಸ್ ಅಂತ. ಕೇಸಿಂಗ್ ಒಳಗಡೆ ನೀರು ಬಂದಿರೆ ನಾವು ಕೇಸಿಂಗ್ಗೆ ಎಲ್ಲಿ ನೀರು ಬಂದಿರುತ್ತೋ ಆ ಅಂತರದಲ್ಲೇ ನಾವು 10 mm ಹೋಲ್ ಮಾಡಿ ನೀರು ಬರೋಂಗೆ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.